ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಚಿರು ಅಂತೂ ಯಾವುದೇ ಕಾರಣಕ್ಕೂ ಅಣ್ಣಂದು ಡೆತ್ ನೋಟ್ ಸರ್ಟಿಫಿಕೇಟು ಯಾರೂ ಕೂಡ ನೋಡಬಾರ್ದು. ನೋಡಿದರೆ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಅಣ್ಣ ಸತ್ತೋಗಿದ್ದಾನೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಚಿರು ಆ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಒಂದು ಕಡೆ ಬಚ್ಚಿಡ್ತಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅದನ್ನು ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಅಣ್ಣ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ ಅಣ್ಣ, ನೀನು ನೋಡ್ತಾ ಇದ್ರೆ ಹೇಗಾಯಿತು ಏನೋ ಗೊತ್ತಿಲ್ಲ, ನಾನು ಏನಂತ ಉತ್ತರ ಕೊಡಲಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ ಚಿರು. ಆಗ ದೀಪ ರೂಮ್ಗೆ ಬರೋದನ್ನು ನೋಡಿಬಿಟ್ಟು ಪಟ್ಟ ಅಂತ ಅದನ್ನು ತೆಗೆದು ಅಲ್ಲೇ ಡ್ರಾಯರ್ ಒಳಗಡೆ ಇಟ್ಬಿಡ್ತಾರೆ. ಆಗ ದೀಪ ಹಸ್ಬೆಂಡು ಅಂತ ಏನೋ ಇಟ್ಟಿದ್ದಾರಲ್ಲ ಹಸ್ಬೆಂಡು, ಏನದು ಅಂತ ಯೋಚಿಸ್ತಾ ಇರ್ತಾರೆ. ಚಿರು ಅವರೇ ಅಂತ ಹೇಳ್ತಾರೆ. ದಿಶಾ ಅಂತ ಹೇಳಿದಾಗ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ದಿಶಾ ಅವರೇ, ನಾನು ಬರ್ತೀನಿ ಅಂತ ಹೇಳಿ ಚಿರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಪ್ಪ, ಎಲ್ಲಾದರೂ ದೀಪ ಅವರು ಕೈಗೆ ಸಿಕ್ಕಾಕೊಂಡಿದ್ದರೆ ಖಂಡಿತವಾಗ್ಲೂ ಪ್ರಶ್ನೆ ಕೇಳ್ತಾ ಇದ್ರು ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಇಲ್ಲ, ಹಸ್ಬೆಂಡು ಏನೋ ಮುಚ್ಚಿಡ್ತಾ ಇದ್ದಾರೆ, ಏನೋ ಸತ್ಯನ ಮುಚ್ಚಿಟ್ಟಿದ್ದಾರೆ, ಅಂದರೆ ಏನೋ ಇಟ್ಟಿದ್ದಾರೆ, ಏನಂತ ಗೊತ್ತಿಲ್ವಲ್ಲ ಅಂತ ಹೇಳಿ ಈ ಕಡೆ ಓಪನ್ ಮಾಡ್ತಾರೆ. ಆಗ ಒಂದು ಲೆಟರ್ ಸಿಗುತ್ತೆ. ಏನು ಲೆಟರ್ ಇದು ಅಂತ ಹೇಳಿ ಓಪನ್ ಮಾಡಿದಾಗ ಶಾಕ್ ಆಗ್ತಾರೆ ದೀಪ. ಅಂದರೆ ಭಾವ ನಿಜವಾಗ್ಲೂ ಸತ್ತು ಹೋಗಿದ್ದಾರಾ? ಅಂದರೆ ಹಾಗಾದರೆ ಏನಿದು, ಈ ವಿಷಯನ ಯಾಕೆ ಚಿರು ಹಸ್ಬೆಂಡು ಮುಚ್ಚಿಟ್ಟಿದ್ದಾರೆ? ಅಯ್ಯೋ ದೇವ್ರೆ, ಹಾಗಾದರೆ ಇವ್ರ ಸಾವಿಗೆ ಸೌಂದರ್ಯನೇ ಕಾರಣನಾ? ಸೌಂದರ್ಯನೇ ಏನಾದರೂ ಸಾಯಿಸ್ಬಿಟ್ಲಾ ಹೇಗೆ ಅಂತ ಇಲ್ಲಿ ಕಣ್ಣೀರು ಹಾಕ್ತಾ ಇರ್ತಾರೆ. ಅಲ್ಲ, ಅವರು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಅಂತ, ಅಬ್ರಾಡ್ಗೆ ಹೋಗಿದ್ದಾರೆ ಅಂತ ಎಲ್ಲರತ್ರ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿದರೆ ಸರ್ಟಿಫಿಕೇಟ್ ಇದೆ, ಡೆತ್ ನೋಟ್ ಸರ್ಟಿಫಿಕೇಟ್ ಇದೆಯಲ್ವಾ, ಹೇಗೆ ಸಾಧ್ಯ ಇದು? ಯಾಕೆ ಚಿರು ಹಸ್ಬೆಂಡು ಸುಳ್ಳನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ದೀಪ ತುಂಬಾ ಭಯಪಡ್ತಾ ಇರ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಭಾವಗೆ ಏನೂ ಆಗಬಾರ್ದು. ಅಂದರೆ ಹಾಗಾದರೆ ಭಾವನ ಗ್ಯಾರಂಟಿ ಸೌಂದರ್ಯನೇ ಸಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಇದನ್ನು ಕೇಳಲೇಬೇಕು, ಇದು ಸತ್ಯನ ಬಯಲು ಮಾಡಲೇಬೇಕು. ಅಯ್ಯೋ ದೇವ್ರೆ, ಎಂಥ ಅನಾಹುತ ಆಗೋಯ್ತು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇರ್ತಾರೆ ದೀಪ. ಮತ್ತು ಈ ಕಡೆಯಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಬೇಜಾರಾಗಿರ್ತಾರೆ. ಹಾಗೆ ಜೈರಾಮ್ ಇಲ್ಲಿ ಸಂಜನನ ಮನೆಯಿಂದ ಹೊರಗಡೆ ಕಳಿಸಿರ್ತಾರೆ. ಆಗ ಈ ಕಡೆ ಇಲ್ಲಿ ಚಿರು ಅಣ್ಣ ಜೀವಂತವಾಗಿ ಜೈರಾಮ್ ಮನೆಯಲ್ಲಿದ್ದಿರ್ತಾರೆ. ಆದರೆ ಇದು ದೀಪ ಮತ್ತು ಚಿರುಗೆ ಈ ವಿಷಯನೇ ಗೊತ್ತಿರಲ್ಲ. ಚಿರು ಅಣ್ಣ ಅಲ್ಲೇ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗೆ ಆ ಚಿರು ಅಣ್ಣಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಸಂಜನನ ಯಾಕೆ ಮನೆಯಿಂದ ಹೊರಗಡೆ ಕಳಿಸಿದ್ರಿ, ಅವ್ರು ತುಂಬ ಒಳ್ಳೆಯವರು, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ನೋಡಿ, ನನಗೆ ಗೊತ್ತು ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ಅಂತ ಜೈರಾಮ್ ಕೂಗಾಡ್ತಾರೆ. ಆಗ ಈ ಕಡೆ ಜೈರಾಮ್ ಹೆಂಡತಿ ಊಟ ತಗೊಂಡು ಇಲ್ಲಿ ಚಿರು ಅಣ್ಣಂಗೆ ಕೊಡ್ತಾರೆ. ನನಗೆ ಊಟ ಬೇಡ ಅಂತ ಹೇಳ್ತಾರೆ. ಆಗ ಯಾಕಪ್ಪ ಊಟ ಬೇಡ, ನೋಡು ಊಟ ಮಾಡು ಅಂತ ಹೇಳ್ತಾರೆ. ಇಲ್ಲ, ಸಂಜನಾ ಅವ್ರನ್ನ ಮನೆಗೆ ಕರ್ಸ್ಕೋಬೇಕು, ಸಂಜನವರು ಏನು ತಪ್ಪು ಮಾಡಿಲ್ಲ, ಅವ್ರನ್ನ ಮನೆ ಒಳಗಡೆ ಕರ್ಸ್ಕೊಳ್ಳಿ ಅಂತ ಚಿರು ಅಣ್ಣ ಹೇಳ್ತಾ ಇರ್ತಾರೆ. ಆಗ ಜೈರಾಮ್ ಅಂತೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅವಳನ್ನು ಈ ಮನೆ ಒಳಗಡೆ ಕರೆಯೋದೇನೋ, ಈ ಮನೆ ಒಳಗಡೆ ಅವಳು ಕಾಲಿಟ್ಟು ಕೂಡ್ದು ಅಂತ ಕೂಗಾಡ್ತಾರೆ. ಆಗ ಕನ್ನಿಕಾ, ಅಯ್ಯೋ ಕೊಡಿ, ನಾನು ತಿನ್ನಿಸ್ತೀನಿ. ಅಯ್ಯೋ ಊಟ ತಿನ್ನಿ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನಾನು ತಿನ್ನಿಸ್ತೀನಿ, ಆ ಮಾಡಿ ಅಂತ ಕನ್ನಿಕಾ ಹೇಳ್ತಾರೆ. ಆಗ ತುಂಬಾ ಕೋಪ ಬಂದು ತಟ್ಟೆನ ಎಸ್ದು ಬಿಡ್ತಾರೆ ಇಲ್ಲಿ ಚಿರುವಣ್ಣ. ಅದನ್ನು ನೋಡಿ ಎಲ್ಲರೂ ಕೂಡ ಬೆಚ್ಚಿ ಬಿಡ್ತಾರೆ. ಆಗ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಚಿರುವಣ್ಣ ಕೇಳ್ಕೊತಾ ಇರ್ತಾರೆ. ನೋಡಿ, ನೀವು ಅಂದ್ಕೊಂಡ ಹಾಗೆ ಸಂಜನಾ ತಪ್ಪು ಮಾಡಿಲ್ಲ, ಸಂಜನಾ ತುಂಬ ಒಳ್ಳೆಯವಳು, ಅವಳನ್ನು ಯಾಕೆ ಮನೆಯಿಂದ ಹೊರಗಡೆ ಹಾಕಿದ್ದೀರಾ? ನರಸಿಂಹ ಮತ್ತು ಸಂಜನಾ ಒಂದಾಗಿರಬೇಕು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಇಲ್ಲ, ಇದಕ್ಕೆಲ್ಲ ಕಾರಣನೇ ಅವಳು ಅಂತ ಇಲ್ಲಿ ಜೈರಾಮ್ ಕೂಗಾಡ್ತಾ ಇರ್ತಾರೆ. ಆಗ ನೋಡಿ, ಅವಳು ಏನು ತಪ್ಪು ಮಾಡಿಲ್ಲ, ನರಸಿಂಹಂಗೆ ಒಳ್ಳೆಯದೇ ಮಾಡ್ತಾ ಇದ್ದಾಳೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಇಲ್ಲಿ ಚಿರು ಅಣ್ಣ ಇಲ್ಲಿ ಜೈರಾಮ್ಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಆಗ ಸತ್ಯ ಕೇಳಿ ಜೈರಾಮ್ಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗಾದರೆ ಸಂಜನಾ ಎಲ್ಲಿ ಹೋಗ್ಬಿಟ್ಲು ಏನೋ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ ಜೈರಾಮ್ ಹುಡುಕಾಡ್ತಾ ಇರ್ತಾರೆ. ಆಗ ಮೊದಲು ಸಂಜನನ ಮನೆ ಕರ್ಕೊಂಡು ಬರಬೇಕು, ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊತಾರೆ. ಈ ಕಡೆ ಸಂಜನಾ ಅಂತೂ ಹೊರಗಡೆ ಪಾರ್ಕಲ್ಲಿ ಬಂದುಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ. ದೇವ್ರೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ನರಸಿಂಹನ ಜೀವನದಲ್ಲಿ ನಾನು ಯಾಕೆ ಈ ರೀತಿ ದೂರ ಆಗ್ತಾ ಇದ್ದೀನಿ? ನರಸಿಂಹ ಅಂದರೆ ನನ್ನ ಪ್ರಾಣ, ಅಂದ್ಬಿಟ್ಟು ನನಗೆ ಬದುಕೋ ಶಕ್ತಿ ಇಲ್ಲ. ಮಾವ ನನ್ನನ್ನು ತಪ್ಪು ತಿಳ್ಕೊಂಡಿದ್ದಾರೆ, ಎಲ್ಲ ಕನ್ನಿಕನಿಂದನೇ ಆಗಿರೋದು. ಆ ಕನ್ನಿಕಾ ಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಆ ಕನ್ನಿಕನ ಬಂಡವಾಳ ಬಯಲು ಮಾಡಬೇಕು, ನಾನು ಏನು ಮಾಡಲಿ ದೇವ್ರೆ, ನೀನೇ ನನಗೆ ದಾರಿ ತೋರಿಸು ಅಂತ ಹೇಳಿ ಇಲ್ಲಿ ಸಂಜನಾ ಕಣ್ಣೀರು ಹಾಕ್ತಾ ಅಳ್ತಾ ಇರ್ತಾರೆ. ಮತ್ತು ಈ ಕಡೆ ದೀಪ ಅಂತೂ ತುಂಬಾ ಟೆನ್ಷನ್ ಆಗಿರ್ತಾರೆ. ಅಯ್ಯೋ ದೇವ್ರೆ, ಏನು ಮಾಡೋದು ನಾನೀಗ? ಇಲ್ಲ, ಏನಾದರೂ ಮಾಡಲೇಬೇಕು ಅಂತ ಹೇಳಿ ಈ ವಿಷಯನ
ಹಸ್ಬೆಂಡ್ ಮುಂದೆ ಕೇಳಲ್ಲ ಅಂತ ಯೋಚಿಸ್ತಾ ಇರ್ತಾರೆ ದೀಪ. ಈ ಕಡೆ ಸೌಂದರ್ಯ ಅಂತೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಈ ದಿಶಾದಿಂದ ಚಿರು ನನ್ನ ಮಾತಿ ಕೇಳ್ತಾ ಇಲ್ಲ, ಈ ದಿಶಾಗೊಂದು ಗತಿ ಕಾಣಿಸ್ಬೇಕು ಅಂತ ಇಲ್ಲಿ ಕೋಪ ಮಾಡ್ಕೊತಾ ಇರ್ತಾರೆ ಸೌಂದರ್ಯ. ಈ ದಿಶಾ ಬಂದಾಗಿಂದ ನೋಡ್ತಾ ಇದ್ದೀನಿ ಈ ಮನೆಯಲ್ಲಿ ಎಲ್ಲ ಅವಳು ಹೇಳ್ದಂಗೆ ನಡೀತಾ ಇದೆ. ಪ್ರತಿಯೊಬ್ಬರು ಎಲ್ಲರೂ ಅವಳ ಮಾತೆ ಕೇಳ್ತಾ ಇದ್ದಾರೆ. ಅಷ್ಟೇ ಏನೋ ಅತ್ತೆ ಯಾವಾಗಲೂ ನನ್ನಿಂದನೇ ತಿರ್ಗ್ತಾ ಇರೋಳು, ಈಗ ಅವಳು ಹೇಳಿದ್ದನ್ನು ಕೇಳ್ತಾ ಇದ್ದಾಳೆ ಅಂದರೆ ಎಷ್ಟು ಸುಕ್ಕಿರಬೇಕು. ಇನ್ಮೇಲೆ ಈ ಮನೆಯಲ್ಲಿ ನನ್ನ ಈ ಮಾತು ಯಾರೂ ಕೇಳಲ್ಲ ಅನ್ನಿಸ್ತಾ ಇದೆ. ಈ ದಿಶಾ ಆಡಿದ್ದೆ ಮಾತು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಹೀಗೆ ಆದರೆ ದಿಶಾನಿಗೆ ಈ ಮನೆ ಅಧಿಕಾರ ಸಿಕ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಅಷ್ಟೇ ಅಲ್ಲ, ಅವಳೇನಾದರೂ ಮಗು ಮಾಡಿಕೊಂಡ್ರೆ ಆಮೇಲೆ ನನಗೆ ಈ ಮನೆಯಲ್ಲಿ ಏನು ಕೂಡ ಸಿಗಲ್ಲ. ನಾನು ಈ ಮನೆ ಮೂಲೆ ಗುಂಪಾಗ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು ಅಂದರೆ ಆ ದಿಶಾಗೆ ಹೊಟ್ಟೆಯಲ್ಲಿ ಮಗು ಹುಟ್ಟಬಾರ್ದು ಅಷ್ಟೇ ಅಂತ ಸೌಂದರ್ಯ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ಚಿರು ಅಂತೂ ತುಂಬಾ ಬೇಜಾರಲ್ಲಿ ಹೋಗ್ತಾರೆ. ಅಣ್ಣನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ತನ್ನ ಸ್ವಂತ ಅಣ್ಣ ಜೀವಂತವಾಗಿ ಇಲ್ಲಿ ದೀಪ ಅವ್ರ ಮನೆಯಲ್ಲಿರೋದು ಚಿರುಗೆ ಗೊತ್ತಿರಲ್ಲ. ಆದರೆ ಈ ವಿಷಯ ಜೈರಾಮ್ ಅವರು ಇಲ್ಲಿ ದೀಪಗೆ ಎಲ್ಲ ಸತ್ಯನ ಹೇಳ್ತಾರ. ಇಲ್ಲಿ ಚಿರು ಅಣ್ಣ ಬಗ್ಗೆ ಸತ್ಯನೂ ಕೂಡ ಗೊತ್ತಾಗುತ್ತಾ ದೀಪಗೆ. ಜೀವಂತವಾಗಿರೋ ಚಿರು ಅಣ್ಣನ ಮತ್ತೆ ವಾಪಸ್ ದೀಪ ಕರ್ಕೊಂಡು ಬರ್ತಾರಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.